ಮಂಜುನಾಥ್ ಮಾತಾಡ್ತಾ ಹೇಳ್ತಾ ಇದ್ರಿ, ವಿ ವೇರ್ ಸಪೋಸ್ ಟು ಗೆಟ್ ದಿ ಫುಟ್ಬಾಲ್ ಟ್ರಾಫಿ ಆಲ್ಸೋ. ಅವರ್ ಟೀಮ್ ವಾಸ್ ದ ಬೆಸ್ಟ್, ಬಟ್ ಬಹಳ ಒಂದು ಸಿಲ್ಲಿ ಇದರಿಂದ ಗೋಲ್ ಕೀಪರ್ ಮಿಸ್ಟೇಕ್ ಇದ್ದ ವಿ ಲಾಸ್ಟ್ ದಿ ಫಸ್ಟ್ ಮ್ಯಾಚ್ ವೇರ್ ದಿ ಸ್ಟೂಡೆಂಟ್ಸ್ ಫ್ರಮ್ ಹಾಸನ್ ಕಾಲೇಜ್ ವೇರ್ ನಾಟ್ ಅಪ್ ಟು ದಟ್ ಪಾರ್. ಆ ಇದ್ರೂ ಅಂದ್ರೆ ಕೈಯಿಂದ ಸೋತಂಗ ಆಯ್ತು ಆ ಮ್ಯಾಚ್. ಸೊ ವಿ ಶುಡ್ ಆನ್ ಸ್ಟೂಡೆಂಟ್ಸ್ ಸ್ಪ್ಲೆಂಡೆಡ್ ಪರ್ಫಾರ್ಮೆನ್ಸ್ ಮಾಡಿದ್ರು. ಸೆಮಿಫೈನಲ್ ಮ್ಯಾಚ್ ವಾಸ್ ಅ ಟೈಟ್ ಮ್ಯಾಚ್, ಬಟ್ ಫೈನಲ್ ಒನ್ ಸೈಡ್ ಆಯಿತು. ಆಮೇಲೆ ದ ವೇ ಅನ್ಸಿವಿಲೈಸ್ಡ್ ಮ್ಯಾನರ್ನಾಗೆ ದ ಬ್ಯಾಂಗ್ಳೂರ್ ಸ್ಟೂಡೆಂಟ್ಸ್ ವೇರ್ ಬಿಹೇವಿಂಗ್ ಆಫ್ಟರ್ ದ ಸೆಮಿಫೈನಲ್ ಮ್ಯಾಚ್. ಫೈನಲ್ ಮ್ಯಾಚ್ನಾಗ ಸ್ವಲ್ಪ ಇದಿತ್ತು, ಬಟ್ ನಮ್ಮ ಹುಡುಗರು ಭಾಳ ಡಿಸಿಪ್ಲಿನ್ಡ್ ಆಗಿ ದೇ ಡಿಡ್ ಇಟ್ ವೆರಿ ಮಿಟಿಕ್ಯುಲಸ್ಲಿ, ಏನೂ ಗಲಾಟೆ ಮಾಡಲಿದ್ದಂಗೆ ಸೊ ಮಾಡಿದ್ದಾರೆ. ಸೊ ಅಲ್ಲಿ ಸಹ ಅಪ್ರಿಷಿಯೇಷನ್ ಸಿಕ್ತು, ದೇ ಆರ್ ವೆಲ್ ಡಿಸಿಪ್ಲಿನ್ಡ್ ಅಂತ. ಸ್ವಲ್ಪ ಇನ್ಸ್ಟಿಗೇಟ್ ಮಾಡ್ತಾ ಇದ್ರಂತ. ಐ ಕೇಮ್ ಟು ನೋ ದಟ್ ದ ಅದರ್ ಪರ್ಸನ್ಸ್ ಆರ್ ಅದರ್ ದ ಗ್ರೌಂಡ್ ಆಕ್ಟಿವಿಟೀಸ್ ಇನ್ಸ್ಟಿಗೇಟ್ ಮಾಡ್ತಿದ್ರಂತ, ಬಟ್ ಅಂಥದ್ರಿಗೂ ಚೆನ್ನಾಗಿ ಮಾಡಿದ್ದಾರೆ. ಸೊ ರೌಂಡ್ ಆಫ್ ಅಪ್ಲಾಸ್ ಟು ದ ಸ್ಪೋರ್ಟ್ಸ್ ಟೀಚರ್ ನಾಗರಾಜ್ ಮತ್ತು ಪ್ರಶಾಂತ್ ನಾಗಪುರ್ ಆ್ಯಂಡ್ ಸ್ಪೋರ್ಟ್ಸ್ ಹಾಸನಿಗೆ ಹೋಗಿದ್ರು ಶಿಂದೆ, ಇವರೆಲ್ಲರೂ ಸಹ ಬಹಳ ಉತ್ತಮವಾಗಿ ಸಿ ದ ಯಂಗ್ಸ್ಟರ್ಸ್ ದೇ ಹ್ಯಾವ್ ಡನ್ ವೆರಿ ರಿಮಾರ್ಕಬಲ್ ಥಿಂಗ್. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ದ ಈಗ ಮೊನ್ನೆ ಒಂದು IVRI ದಾಗೆ ಇರತಕ್ಕಂಥ ಕಾನ್ಫರೆನ್ಸ್ನಲ್ಲಿ ನಾವು ಅಂತೇಳಿ, ಬಟ್ ಸಡನ್ಲಿ ಈಗ ಜಸ್ಟ್ ಒಂದು ಆಪರೇಷನ್ ಇತ್ತು, ಕಂಪ್ಲೀಟ್ ಮಾಡಿದ ತಕ್ಷಣ ಚೇತನ್ ಸರ್ ಅಂದರು ಈಗ ಮೀಟಿಂಗ್ ಕರೆದ 4 o'clock ಅಂತಂದರೆ ಕೇಳಿದ ತಕ್ಷಣ ನನಗೆ ಖುಷಿ ಆಯಿತು. ಸೊ ಇದು ಏನಪ್ಪ ಅಂದರೆ ನಾನು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ 4 years 6 years ಐ ಸರ್ವ್ಡ್ ಇನ್ ದ KVK ಸಿಸ್ಟಮ್. ಆ KVK ಸಿಸ್ಟಮ್ ಅಂದರೆ ಲಿಮಿಟೆಡ್ ಫ್ಯಾಕಲ್ಟಿ ಇತ್ತು. ವಿ ಯೂಸ್ ಟು ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಇವೆಂಟ್ಸ್. ಸ್ಮಾಲ್ ಇವೆಂಟ್ ಇದ್ರೂ ಕೂಡ ಎಂಜಾಯ್ ಮಾಡ್ತಾ ಇದ್ದೀವಿ. ಅಂದರೆ ಆ ಒಂದು ಇವೆಂಟ್ಸ್ ಆರ್ಗನೈಸ್ ಮಾಡೋದ್ರಿಂದ ಒಂದು ಟುಗೆದರ್ನೆಸ್ ಜಾಸ್ತಿ ಆಗ್ತದೆ ನಮಗೆ. ಸೊ ಆ ಒಂದು ಸಿಚುವೇಶನ್ನ ಇದು ಕ್ರಿಯೇಟ್ ಮಾಡಿದರೆ ಭಾಳಷ್ಟು ಚೆನ್ನಾಗಿ ಆಗಿರುತ್ತೆ. ಈಗ ಆಗಿದೆ ಅನ್ನೋ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಸೊ ಇದೇ ಇವೆಂಟನ್ನು ಯಾವುದೇ ಒಂದು ಇವೆಂಟ್ ಬಂದರೂ ಕೂಡ ಇದೇ ಥರ ಮಾಡ್ಕೊಂಡು ಆರ್ಗನೈಸ್ ಮಾಡಿಕೊಂಡು ಫ್ಯಾಮಿಲಿ ಥರ ಒಂದು ಗೆಟ್ ಟುಗೆದರ್ ಆಗುತ್ತೆ ಅಂತ ಹೇಳಿ ನನಗೆ ಒಂದು ಭರವಸೆ. ಸೊ ಇನ್ ಫ್ಯೂಚರ್ ಆಲ್ಸೋ ಇದೇ ಥರ ಇವೆಂಟ್ಸನ್ನು ಆರ್ಗನೈಸ್ ಮಾಡಿ. ಸೊ ರೈಟ್ ನಾವು ಆಲ್ಮೋಸ್ಟ್ 6-7 years ಅಷ್ಟು ಜನ ಫ್ಯಾಕಲ್ಟೀಸ್ ಪರಿಚಯ ಇಲ್ಲ ಇನ್ನು. ಸೊ ಇದು ದೀಸ್ ಇವೆಂಟ್ಸ್ ವಿಚ್ ಕ್ರಿಯೇಟ್ಸ್ ದಿ ಒಂದು ಏನು ಗ್ಯಾಪ್ ಏನಿದೆಲ್ಲ ಅದನ್ನು ಯಾರು ಮಾಡುತ್ತೆ. ಸೊ ಅದನ್ನು ನನಗೆ ಖುಷಿ. ಸೊ ಇನ್ ಫ್ಯೂಚರ್ನೂ ಕೂಡ ಯಾವುದೇ ಒಂದು ಸಂಡೇ ಇವೆಂಟ್ಸ್ ಇದ್ರೂ ಕೂಡ ಸೊ ಅದನ್ನು ಆರ್ಗನೈಸ್ ಮಾಡಿ ಸೊ ಆಲ್ಮೋಸ್ಟ್ ಎಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ನಮ್ಮದು ವಿಚಾರ. ಸೊ ಈಗ ನಾವು ಬಂದಿದ್ದೇನಪ್ಪ ಸರ್, ನಮಗೆ ಒಂದೇ ರಿಕ್ವೆಸ್ಟ್ ಸರ್, ನಮ್ಗೆ ಆ್ಯಕ್ಚುಲಿ ಫ್ರೆಶ್ ಬಂದವರಿಗೆ ಇನ್ನೂವರೆಗೂ ಸ್ಯಾಲರಿ ಆಗಿಲ್ಲ. ಸೊ ಅದನ್ನು ಒಂದು ಸ್ವಲ್ಪ ಫೋಕಸ್ ಮಾಡಬೇಕಂತೇಳಿ ಆ್ಯಕ್ಚುಲಿ ನಾನು ಕೂಡ ಡೀನ್ ಸರಿಗೆ ಭಾಳಷ್ಟು ಆಲ್ಮೋಸ್ಟ್ 6 months ರೈಟ್ ನಾವು ಸ್ಟಿಲ್ ಜನವರಿಲೂ ಕೂಡ ಆಗುತ್ತೆಲ್ಲ ಡೌಟ್ ಇದೆ. ರೀಸನ್ ಕೇಳಿದ್ರಂತೂ ಒಂಥರ ನಮಗೆ ಬೇರೆ ಎಲ್ಲರೂ ಜಾಯ್ನ್ ಆಗೋದಂತೆ. ಎಲ್ಲರೂ ಜಾಯ್ನ್ ಆಗೋದಂತೆ. ಜಾಯ್ನ್ ಆಗಲಿಕ್ಕೆ ಇನ್ನೂ ಯಾರಿಗೂ ಡೆಡ್ ಪಾಯಿಂಟ್ ಕೊಟ್ಟಿಲ್ಲ. ಆದರೆ ನಮ್ಗೆ ಭಾಳ ಖುಷಿ ಆಗುತ್ತೆ. ಅದೇ ಒಂದು 2024 ಒಂದು ಒಳ್ಳೆ ಗ್ಯಾರಂಟಿ ಆಗುತ್ತೆ. Other than that, I am very happy that I have been joined in this Shimoga College, and ನನಗೆ ಒಂಥರ ಫ್ಯಾಮಿಲಿ ಟುಗೆದರ್ನೆಸ್ ಫೀಲಿಂಗ್ ಬರ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಒನ್. And we are doing maximum possible to develop the department in all aspects. ಈಗ ರೈಟ್ ನಾವು ಆಲ್ಮೋಸ್ಟ್ ಯಾಕಂದ್ರೆ ನಾನು ಖುಷಿಯಾಗಿರೋದೇ ಒಂದು ಲಾಸ್ಟ್ 2 months 1 month ಬ್ಯಾಕ್ ಒಂದು ಕೇಸ್ ಬಂದಿತ್ತು. ಹಿ ಟೋಲ್ಡ್ ದ್ಯಾಟ್ ಇಟ್ ವಾಸ್ ಎ ಕ್ರೋನಿಕ್ ಕೇಸ್ ಆ್ಯಕ್ಚುಲಿ. ಆರ್ಕೈಟಿಸ್ ಏನೋ ಆಗಿತ್ತು, ಅದು 5-6 months ಆಗಿತ್ತು ಸರ್ ಅದು. ಸೊ ಆಲ್ಮೋಸ್ಟ್ ಅವ್ರು ಬಂದಾಗ ಮುಂಚೆನೇ ತೋರಿಸ್ಬೋದು ಅಂತಂದರೆ ಅವ್ರಂದ್ರು ಇಲ್ಲ ಸರ್ ಮುಂಚೆ ಬಂದಿದ್ದೀವಿ, ಯಾರೂ ಇದ್ದಿಲ್ಲ, ವಾಪಸ್ ಕಳಿಸ್ಕೊಟ್ಟಿದ್ರು ನಮಗೆ. ಮತ್ತು ಈಗ ಹೇಗೆ ಬಂದಿರ ಅಂತಂದರೆ ಸರ್ ಯಾರೋ ಹೊಸೊಬ್ಬರು ಬಂದಿದ್ದಾರೆ, ಅದಕ್ಕೆ ನಮ್ಗೆ ಯಾರೋ ಇನ್ಫಾರ್ಮೇಷನ್ ಕೊಟ್ಟಿದ್ರು, ಸೊ ಬಂದಿದ್ದೀವಿ ಅಂತಂದರೆ ಅವಾಗ ನಮ್ಗೆ ಭಾಳ ಖುಷಿ ಆಯ್ತು ಆ್ಯಕ್ಚುಲಿ ಅದನ್ನ. ಆ್ಯಂಡ್ ವಿ ಹ್ಯಾವ್ ಟ್ರೀಟೆಡ್ ದ್ಯಾಟ್ ಕೇಸ್ ಆ್ಯಂಡ್ that case is very fine now. So this is all because of your support ಮತ್ತು ಯೂನಿವರ್ಸಿಟಿ ಸಪೋರ್ಟ್ ಮತ್ತು ಎಲ್ಲ ಫ್ಯಾಕಲ್ಟಿ ಸಪೋರ್ಟ್ ಇರಲಿ ಅಂತ ಹೇಳಿ ಕೇಳ್ಕೊತಾ ಇವರಿಗೆ. As associate professor and head at Department of Pathology, we have tried to be very democratic and welcoming all kinds of developmental activities, including getting involved in extension activities or anything which is student oriented as well as staff oriented. So in this particular manner, what we are planning to do is, first thing is this year we have to look for funding. That's the main crunch which we are facing, and I think it is the same thing with so many other departments also. So for funding, as BC and all had told during our CS interviews and all,
we need to look for the resources where we can get the money, not from the government probably, maybe the central institutes or central agencies and some philanthropists. So in that aspect, we are trying to garner some support. So what I believe is the current thing which is going on is One Health only. So that's the only thing which is very important, and as far as I know, that's one avenue where we can work together in a multidisciplinary manner. It's not like pathology alone can go and get it, or I alone can write and get it. That is really foolishness. So multidisciplinary, maybe parasitology, pathology, pharmacology, microbiology. So like this, joint involvement should be there so that we can progress well. And one more thing, what I think is in the aspect of postgraduate research, they are facing a lot of problems between the departments because everybody is having funds crunch or chemical crunch or whatever that is. But still somehow it is being managed. But we need to facilitate the postgraduate research by having a central laboratory where somebody can supervise so that the people can come and work. So some people are having money, some department having, some are not having money. RKVA project might be there, or some other project is there in certain departments. Some are magnanimous enough to share the resources, but not all are like that. So whatever resource that is there, facility, please try to create it in the central instrumentation so that all students can be benefited by that. So by that way, this postgraduate research activity can be uplifted. So this is one of the things that we need to do this year at least. Okay, and with respect to the UG teaching, of course, a lot of accolades to be given to the teachers, but the standard of the UG children is not that good. So that is what we are getting the feeling. I don't know how they are getting selected, and their performance is really substandard. Less than 50 marks they will get out of 40. So this is the way in which they are being they are performing. It's not that I am not doing the teaching properly or somebody else is not doing the teaching properly. There's something wrong with the mindset of the children, like the undergraduates. Something has to be done in order to boost their confidence or inspire them to learn things. So this is one thing which is lacking. So that was more in case of Gadag. In Gadag, the activity or involvement in learning the subject was more. In that 10 months, that's what I felt. But here in Shimoga, the standard of learning is going down, maybe because of the children's mental ability, or maybe they're getting deviated or something like that. This is something that we need to look into. And this is very important for us because we need to excel in ICR exams and all. So that's very important for us. So as on today, what I would like to do is, our department is welcome for all sorts of activities, academic progress, research activity. If you really want youngsters, if you really want to work in something very interesting in clinics, so PG students, what we are having, we would like to involve them in part fieldwork and part laboratory work, not completely lab work only. Like we don't want to do all the research in the rats itself. We want to do the research in the clinical oriented cases. So in gynecology, ಒಂದು ಇಷ್ಟು ತನಕ ನಮ್ಮ ಪೀಸಸ್ ಬಂದಿಲ್ಲ ಆಚೆ. ಏನಾದರೂ ಇರ್ಬೋದು. ಸೊ ಫೀಲ್ಡ್ ಓರಿಯೆಂಟೆಡ್ ಕೇಸಸ್ ಆ ರೀತಿ ಇತ್ತು ಅಂತ ಹೇಳಿದ್ರೆ ಅವರ್ PG ಸ್ಟೂಡೆಂಟ್ಸ್ will come and work. So let's devise something like that. And I would like to enlist Chetan Sharma's help in One Health. So let's propose something like that. It's not that I am benefited alone or our department is benefited alone. And I would like to thank Jayashree Madam for being so magnanimous and also offering all sorts of help with respect to chemicals or whatever that is. She's providing so much. And of course, my thanks to everybody here, and have a blast New Year. And special thanks to Ophelia, and have a blast year ahead. Thank you. ಖುಷಿ ಮಾಡೋದಕ್ಕೋಸ್ಕರ ಆ ಫೋಟೋ ತೆಗ್ಸಾಕ್ಬಿಡ್ತಾರೆ. ಅಲ್ಲಿ ಇರ್ತಾರಲ್ಲ ಚೇಲಗಳು ಅವ್ರು ನೋಡಿರ್ತಾರೆ ವಾಜಪೇಯಿ. ನಾನು ಹೇಳ್ತೀನಿ, ಯಾಕೆ ಒಂದು ಮುಗಿಸದಿತ್ತಾನೆ ಇರುತ್ತೆ ರಾಜಕೀಯವಾಗಿ ಅಂತ ಹೇಳಿದ್ರು. ಅವರು ಅಲ್ಲಿ ಒಂದು ಫೋಟೋ ಇತ್ತಲ್ಲ, ಎಲ್ಲಿ ಇಲ್ಲ ಸರ್ ತೆಗ್ದಾಕ್ಬಿಟ್ಟು ಫಸ್ಟ್ ತಂದಲ್ಲಿ ಹಾಕಿ ಅಂತ. ಅವರು ಏನು ಸುಮ್ಮನೆ ಕೆಲಸ ಮಾಡಿದಾರ, ಅವರು ಹಾಕಿಟ್ಕೊಟ್ಟ ದಾರಿಯಲ್ಲಿ ಬೆಳಕಲ್ಲಿ ನಾವು ನಡ್ಕೊಂಡು ಹೋಗ್ತಾ ಹೊಸ ಒಂದು ಐಡಿಯಾಗಳನ್ನು ಬೆಳೆಸ್ಕೊಂಡು ನಾವು ಅವ್ರು ಕಟ್ಟಿರ್ತಕ್ಕಂಥ ಫೌಂಡೇಶನ್ ಮೇಲೆ ನಾವು ನಮ್ಮ ದೇಶವನ್ನು ಬಿಲ್ಡ್ ಮಾಡಬೇಕಾಗುತ್ತೆ. ಒಂದು ಆ ಫೋಟೋ ವಾಪಸ್ ಹಾಕಿದ್ವಿ. ಆ ಥರ ಒಂದು ಅದಕ್ಕಾಗಿಯೇ ವಾಜಪೇಯಿಯಿಂದ ನಾವು ಇವತ್ತು ನಾವು ಅವರನ್ನ ಗೌರವಿಸ್ತೀವಿ. ನಾವು ಯಾವ ಪಾರ್ಟಿಯಲ್ಲಿನಾದರೂ ಇರೋದು. ಹಾಗೆ ನಮ್ಮನ್ನು ಸಹ ಟೀಚರ್ಗಳು
ತುಂಬಾ ಜನ ಒಳ್ಳೆ ಹಾರ್ಡ್ ವರ್ಕರ್ಸ್ ಇದ್ದಾರೆ. ನನಗೆ ಇಷ್ಟು ವರ್ಕಿಂಗ್ ಎಬಿಲಿಟಿ ಇದೆ ಅಂತ ನನಗೆ ಚಿದಾನಂದ ಅವರಿಗೆ ಗೊತ್ತೇ ಇರಲಿಲ್ಲ. ಯಾವಾಗ ಮೀಟಿಂಗ್ ಲೇಟ್ ಬರ್ತಾ ಇದ್ರು, ಇಲ್ಲಿ ಯಾಕೆ ಹಿಂಗೆ ಇದೆಲ್ಲ ನನಗೆ ಅನಿಸ್ತಾ ಇತ್ತು. ಮೊನ್ನೆ ಈ ವಾಟರ್ ಪ್ರಾಬ್ಲಮ್ ಆದಾಗ ಅವರಿಂದ ಸುಮಾರು ಸರಿ ನಾವು ಓಡಾಡಿದ್ರು. ಅವರು ಎಷ್ಟು ಹಿಂದೆ ಬಿದ್ದಿದ್ದಾರೆ ಅಂದ್ರೆ ಯಾವಾಗ ನೋಡಿದ್ರು ಒಂದು ವೆಹಿಕಲ್ ಅವ್ರಿಗೆ ರೋಡಲ್ಲಿ ಹಿಂದೆ ಇರುತ್ತೆ. ಏನೋ ಸರ್ವಿಸ್ ಮಾಡಿ ಬಂದಿದ್ದಾರೆ ಅಂತ ಎಲ್ಲರನ್ನು ಕರ್ಕೊಂಡು ಅಲ್ಲಿ ಇಲ್ಲಿ ಕೆದರಿಸಿ ಒಟ್ಟಿಗೆ ಏನೋ ಅಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಕೊಟ್ಟಾಗ ಎಲ್ಲರನ್ನೂ ಹಿಂದೆ ಬಿದ್ದು ಕೆಲಸ ಮಾಡ್ತಕ್ಕಂಥ ಒಂದು ನೇಚರ್ ಎಲ್ಲರಿಗೂ ಇದೆ ಇಲ್ಲಿರ್ತಕ್ಕಂಥ. ಅವಾಗೆಲ್ಲ ನಮಗೆ ಒಂದಷ್ಟು ಇನ್ಸ್ಟಿಟ್ಯೂಷನ್ಸ್ ಅನ್ನು ಮತ್ತೆ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಮುಂದೆ ತರೋದಕ್ಕೆ ಸಾಧ್ಯ. ನಾವೊಬ್ಬ ಉದ್ಧಾರ ಆದ್ರೆ ಅನ್ನೋದಲ್ಲ. ಇಲ್ಲಿ ನಾವು ಎಲ್ಲರ ಜೊತೆಗಳನ್ನು ಎಲ್ಲರನ್ನೂ ಕರ್ಕೊಂಡು ಜೊತೆಗೇನೆ ನಾವು ಮುಂದುವರ್ಕೊಂಡು ಹೋದ್ರೆ ಇನ್ಸ್ಟಿಟ್ಯೂಷನ್ ಬೆಳೆಯುತ್ತೆ, ನಮ್ಗೆ ಹೆಸರು ಬರುತ್ತೆ, ನಮ್ಮ ಹಣನೂ ಬರುತ್ತೆ, ಎಲ್ಲ ಬರುತ್ತೆ. ಆಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ಖುಷಿಯಾಗಿರ್ತೀರ, ಫ್ಯಾಮಿಲಿನೂ ಚೆನ್ನಾಗಿರುತ್ತೆ. ಈಗ ನಮ್ಗೆ ಗೊತ್ತೇ ಇರಲ್ಲ ಇವ್ರಿಗೆ ಸ್ಯಾಲರಿ ಬರ್ತಿದೆ ಇಲ್ಲ ಅಂತೇಳಿ. ಸೊ ಈಗ ಏನು ಗೊತ್ತಾ, ಇವ್ರಿಗೆ ಸ್ಯಾಲರಿ ನಮಗೆ ಒಂದು ತಿಂಗಳು ಬಂದಿಲ್ಲ ಅಂತ ಕಾಯ್ತಾ ಇರ್ತೀವಿ. ಸ್ಯಾಲರಿ ನೀವು ನೋಡ್ತೇವೆ ವಾಟ್ಸಪ್ ಸ್ಯಾಲರಿ ಕ್ರೆಡಿಟೆಡ್ ಕ್ವಶನ್ ಮಾರ್ಕ್ ಎಲ್ಲ ಇರ್ತದೆ. ಸೊ ಅಂತ ಒಂದು ಇಲ್ಲಿದ್ದಾಗ ಇವರು ಹೆಂಗ್ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ, ಕಷ್ಟ ಆಗ್ತದೆ. ಸೊ ಅಂಥದ್ದು ಇದ್ದಾಗ ಅಸೋಸಿಯೇಷನ್ ಅವರು ಎಲ್ಲ ಒಂದು ಸರಿ ಅದಕ್ಕೆ ಅಲ್ಲಿ ಹಾಸನಕ್ಕೆ ನಾನು ಒಂದು ಕಡೆ ಹೋಗಿದ್ದೆ. ಹಾಸನದಲ್ಲಿ ಯಾವುದೋ ಒಂದು ಮೀಟಿಂಗ್ ಹೋದಾಗ ಅಲ್ಲಿ ಫ್ಯಾಕಲ್ಟಿ ಕ್ಲಬ್ ಅಂತ ಮಾಡ್ಕೊಂತಾರೆ. ಈ ಥರ ಏನಾದರೂ ಸಮಸ್ಯೆಗಳಾದಾಗ ಒಬ್ಬರಿಗೊಬ್ಬರು ಸಹಕರಿಸ್ತಾರೆ. ಒಂದಷ್ಟು ಯಾವುದೋ ಗೆಟ್ ಟುಗೆದರ್ ಮಾಡಿಕೊಂಡು ಒಂದಷ್ಟು ಐಡಿಯಾಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಈ ಥರದ ಒಂದು ಎನ್ವಿರಾನ್ಮೆಂಟು ಬೇಕೇ ಬೇಕು. ಹಾಗಾಗಿ ನಾವು ಈ ವರ್ಷದಲ್ಲಿ ಏನೋ ಮಾಡಿಲ್ಲ ಅಂತ ಹೇಳಿದ್ರು ನಮ್ಮ ಫ್ಯಾಮಿಲಿಗೋಸ್ಕರ, ಇನ್ಸ್ಟಿಟ್ಯೂಷನ್ಗೋಸ್ಕರ, ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ನಾವು ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ನಮ್ಮ ಮನಸ್ಸಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಮುಂದೆ ತಗೊಳ್ಳೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು